ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ನಿಂದ ಪ್ರತ್ಯೇಕವಾಗಿ ಪ್ರಣಾಳಿಕೆ ರೆಡಿ ಆಗಿದೆ. ಈ ಕ್ಷೇತ್ರವನ್ನ ಪ್ರತಿನಿಧಿಸಿದಂತ ಸಂಸದರು ಯಾವುದೇ ರೀತಿಯ ಕೆಲಸ ಮಾಡಿಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಹಾಗಾಗಿ ನಾವು ಈ ಬಾರಿ ಗೆದ್ದಿದ್ದೇ ಆದ್ರೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಕೊಡ್ತೀವಿ ಅಂತ ಒಂದು ಪ್ರಣಾಳಿಕೆಯನ್ನ ಪ್ರತ್ಯೇಕವಾಗಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಕಾಂಗ್ರೆಸ್ ರೆಡಿ ಮಾಡಿದೆ. ನೇಹಾ ಕೊಲೆ ಪ್ರಕರಣವನ್ನ ರಾಜಕೀಯ ಪ್ರೇರಿತ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ನಾಯಕರು ರಣಹದ್ದುಗಳಂತೆ ನೇಹಾ ಮನೆಗೆ ಒಬ್ಬರಾದ್ಮೇಲೆ ಒಬ್ರು ಭೇಟಿ ಕೊಡ್ತಾ ಇದ್ದಾರೆ. ಸಾವಿನಲ್ಲೂ ಕೂಡ ರಾಜಕೀಯವನ್ನ ಬೆರೆಸ್ತಿದ್ದಾರೆ ಬಿಜೆಪಿಯ ನಾಯಕರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನ ನಾಯಕರು ಬಿಜೆಪಿಯ ವಿರುದ್ಧ. ಪ್ರಣಾಳಿಕೆಯಲ್ಲಿ ನಮ್ಮ ಲಕ್ಷ್ಮಣ್ ಅವರು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಕನಸುಗಳನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮಗೂ ಕೂಡ ಪ್ರಣಾಳಿಕೆ ಪ್ರತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಣಾಳಿಕೆಗಳ ಅಂಶಗಳ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗುವುದಿಲ್ಲ. ಆದರೆ ಲಕ್ಷ್ಮಣ್ ಅವರು ಹಲವಾರು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿರುವ ಮತ್ತು ಹಲವಾರು ಜನಪರ ಹೋರಾಟಗಳಲ್ಲಿ ಭಾಗವಹಿಸಿರೋರು. ಕೊಡಗಿನ ಚಾಮಲಾಪುರ ಉಷ್ಣ ವಿದ್ಯುತ್ ಸ್ಥಾವರ ಘಟಕ ಬರೋದ್ರಿಂದ ಅಲ್ಲಿನ ಪರಿಸರ ನಾಶ ಆಗುತ್ತೆ ಅಂತ ಹೇಳಿ ಜನ ಹೋರಾಟ ಮಾಡಿದಾಗ ಅವ್ರ ಜೊತೆ ನಿಂತ್ಕೊಂಡು ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಪರಿಸರ ಉಳಿಸೋದಕ್ಕೆ ಕಾರಣಕರ್ತರಾದಂಥವ್ರು. ಸೊ ಹಾಗಾಗಿ ಅವರು ಹಲವಾರು ವರ್ಷಗಳಿಂದ ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿರೋದ್ರಿಂದ, ಜನಗಳ ಮಧ್ಯೆ ಇದ್ದು ಹೋರಾಟ ಇಟ್ಕೊಂಡಿರೋದ್ರಿಂದ ಈ ಭಾಗದ ಜನರ ಸಮಸ್ಯೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಇವತ್ತು ಅವರು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಒಂದು ದೂರದೃಷ್ಟಿಯ ಒಂದು ನೀಲನಕ್ಷೆಯನ್ನು ಹಾಕೊಂಡು ಅದರ ಪ್ರಕಾರ ಕೆಲಸ ಮಾಡ್ತೀವಿ ಅಂತ ಹೇಳಿ ಜನರಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಅಭ್ಯರ್ಥಿಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಎಷ್ಟು ಆಳವಾಗಿ ಅರಿವಿದೆ ಮತ್ತು ಅದನ್ನು ಪರಿಹಾರ ಮಾಡೋದಕ್ಕೆ ಅವರು ಎಷ್ಟು ಉತ್ಸುಕರಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ BJP ಪಕ್ಷದವರು ಇಂಥ ಯಾವುದೇ ಒಂದು ಪ್ರಣಾಳಿಕೆಯನ್ನು ಈ ಲೋಕಸಭಾ ಕ್ಷೇತ್ರಕ್ಕೆ ಸ್ಪೆಸಿಫಿಕ್ ಆಗಿರುವಂಥದ್ದನ್ನು ಏನೂ ಮಾಡೋದಿಲ್ಲ. ಅವ್ರದ್ದು ಏನಿದ್ರು ಕೂಡ ಜಾತಿ ಧರ್ಮ ಇದರ ಆಧಾರದ ಮೇಲೆ ಓಟ್ ಕೇಳೋದು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಕಳೆದ ಬಾರಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಆ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಕೋಟ್ಯಂತರ ಜನ, ಸುಮಾರು 1.5 ಕೋಟಿಯಷ್ಟು ಕುಟುಂಬಗಳು ಇವತ್ತು ಇಡೀ ರಾಜ್ಯದಲ್ಲಿ ಅದರ ಫಲಾನುಭವಿಗಳಾಗಿದ್ದಾರೆ. 1.5 ಕೋಟಿ ಜನ ಮತ್ತು 1.5 ಕೋಟಿ ಕುಟುಂಬಗಳು ಅಂತಂತಂದರೆ ಅಲ್ಲೇ ಸುಮಾರು 5 ಕೋಟಿ ಜನ ಬರ್ತಾರೆ. ಅಷ್ಟೆಲ್ಲ ಜನ ಇವತ್ತು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳ ಫಲಾನುಭವಿಗಳಾಗಿದ್ದಾರೆ. ಅವರು ಸಂತೋಷದಿಂದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಗೊತ್ತಿದೆ ನಾವೇನು ಭರವಸೆ ಕೊಡ್ತೀವಿ ಪ್ರಣಾಳಿಕೆಯಲ್ಲಿ ಅದನ್ನು ಖಂಡಿತ ಈಡೇರಿಸ್ಕೊಡ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಇದೆ. ಈಗ ಭಾರತೀಯ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ನಮಗೆ ಹಲವಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಮಹಾಲಕ್ಷ್ಮಿ ಯೋಜನೆ ಇರ್ಬೋದು, ರೈತರ ಸಾಲ ಮನ್ನಾ ಮಾಡುವಂಥದ್ದು ಇರ್ಬೋದು, ನಿರುದ್ಯೋಗಿಗಳಿಗೆ ಅಪ್ರೆಂಟಿಸ್ಶಿಪ್ ಕೊಟ್ಟು 1 ಲಕ್ಷ ವೇತನ ವರ್ಷಕ್ಕೆ ಕೊಡುವಂಥದ್ದು ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ 25 ಲಕ್ಷ ತನಕ ಕೊಡುವಂಥದ್ದು ಇರ್ಬೋದು. ಈ ಹಲವಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಜನ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನಾದರೂ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಹೇಗೆ ನಮ್ಮ ಭರವಸೆಗಳನ್ನು ಈಡೇರಿಸಿಕೊಟ್ಟು ಅದೇ ರೀತಿ ಅಲ್ಲೂ ಕೂಡ ಮಾತಿಗೆ ತಪ್ಪದೆ ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳಿ ಜನ ನಂಬಿದ್ದಾರೆ. ಹಾಗಾಗಿ ಜನ ನಮ್ಮ ಅಭ್ಯರ್ಥಿ ಮೇಲೆ, ನಮ್ಮ ಪಕ್ಷದ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ನಮ್ಮ ಚುನಾವಣೆಯಲ್ಲಿ ನಮಗೆ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ಮತ್ತೊಮ್ಮೆ ನಾನು ಜನರಿಗೆ ತಿಳಿಸ್ಕೊಡೋದು ಇಷ್ಟೇ, ನಮ್ಮ ಅಭ್ಯರ್ಥಿಯವರು ನಿಮಗೋಸ್ಕರ, ಈ ಭಾಗದ ಜನತೆಗೋಸ್ಕರ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಒಂದು ದೂರದೃಷ್ಟಿಯ ನೀಲನಕ್ಷೆಯನ್ನು ಹಾಕ್ಕೊಂಡಿದ್ದಾರೆ. ಅವರ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಭಾಗದ ಜನರಿಗೆ ಅನುಕೂಲ ಆಗುವಂಥದ್ದು ಮತ್ತು ಈ ಕ್ಷೇತ್ರನ ಅಭಿವೃದ್ಧಿಪಡಿಸುವಂಥದ್ದು. ಹಾಗಾಗಿ ಜನರು ದಯವಿಟ್ಟು ಈ ಪ್ರಣಾಳಿಕೆಯನ್ನು ಓದಿ ಇದರ ಅಂಶಗಳನ್ನು ತಿಳ್ಕೊಂಡು ಅಭಿವೃದ್ಧಿ ಪರವಾಗಿರುವಂಥದ್ದು ನಮ್ಮ ಅಭ್ಯರ್ಥಿಗೆ ತಮ್ಮ ಮತ ಹಾಕಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರಣಾಳಿಕೆಯಲ್ಲಿ ನಮ್ಮ ಲಕ್ಷ್ಮಣ್ ಅವರು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಕನಸುಗಳನ್ನು ಇಟ್ಕೊಂಡಿದ್ದಾರೆ, ಪ್ರತ್ಯೇಕವಾದ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾ ಇರುವಂಥದ್ದು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ. ಇದೇ ರೀತಿ 2009, 2014, 2019 ನಾವು ಬಿಡುಗಡೆ ಮಾಡಿದ ಧರ್ಮಸ್ಥಳ ಸಾಹೇಬರು ನಾನು ಸೇರಿ ಮೈಸೂರಿಗೆ ಪ್ರತ್ಯೇಕವಾದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ. ವಿಶ್ವನಾಥ ಅವರಿಂದ ಆದ್ರೆ ಬಹುತೇಕ 90% ನಾವು ಅನುಷ್ಠಾನ ಮಾಡಿದ್ವಿ. ಅದೇ ರೀತಿ ಇದು ಸರ್ಕಾರದ ಪಾಲಿಸಿ, ಸರ್ಕಾರದ ವತಿಯಿಂದ ಮಾಡುವಂಥದ್ದು ಒಂದು ಕಡೆ ಆದ್ರೆ, ಎರಡನೇದು ಅಭ್ಯರ್ಥಿ ಮುತುವರ್ಜಿ ವಹಿಸಿ ಈ ಯೋಜನೆಗಳನ್ನ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ತರುವಂತದಕ್ಕೆ ಎಲ್ಲ ಅವಕಾಶ ಇದೆ. ನಾನಿಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿ ಕಟ್ತೀನಿ ಅಂತ ಹಾಕಿಲ್ಲ. ಇದರಲ್ಲಿ ಬಹಳ ಸಿಂಪಲ್ ವಿಚಾರಗಳನ್ನು ಹಾಕಿದ್ದೀನಿ. ಮೈಸೂರು ಏರ್ಪೋರ್ಟ್ ಏನಿದೆ, ರನ್ವೇ ವಿಸ್ತರಣೆ ಕಳೆದ 10 ವರ್ಷಗಳಿಂದ
ಅದಕ್ಕೊಂದಷ್ಟು ಪ್ರಯತ್ನ ಮಾಡಬೇಕು. ಡೆಲ್ಲಿ ಲೆವೆಲ್ ಸರ್ಕಾರದ ಸಪೋರ್ಟ್ ಇದೆ, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಯಾವುದೂ ಅನುಷ್ಠಾನ ಮಾಡಕ್ಕಾಗಲ್ಲ. ಇದೆಲ್ಲ ಶೇರ್ ಬೇಸಿಸ್ ಮೇಲೆ ನಡೆಯುವಂಥದ್ದು. ಸೊ 100% ಏರ್ಪೋರ್ಟ್ ರನ್ವೇ ವಿಸ್ತರಣೆ ಆದ ಕನೆಕ್ಟಿವಿಟಿ ಎಲ್ಲಾ ಭಾಗಕ್ಕೆ ಮೈಸೂರಿಂದ ಸಿಕ್ಕಿದ್ರೆ ಮೈಸೂರು ತಾನಾಗಲ್ಲಪ್ಪ. ಆ ಕೆಲಸ ಮಾಡಲೇ ಇಲ್ಲ ಬಿಜೆಪಿ. ಅವಾಗ ರಾಜಕೀಯ ಸರ್ಕಾರ ಇದೆ. ಆಮೇಲೆ ಮಡಿಕೇರಿಗೆ ಪರ್ಟಿಕ್ಯುಲರ್ ಆಗಿ ಟೂರಿಸಂ ಟ್ಯಾಪ್ ಮಾಡುವಂತದಕ್ಕೆ ಎಲ್ಲಾ ಅವಕಾಶಗಳಿದ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ದಿಕ್ಕಿನಲ್ಲಿ ಒಂದು ಪಾಲಿಸಿ ತಯಾರಿ ತರುವಂತದಕ್ಕೆ ಸಂಪೂರ್ಣವಾಗಿ ಬಿಜೆಪಿಯವರು ವಿಫಲರಾದರು. ಮೈಸೂರು ಪ್ರವಾಸೋದ್ಯಮ ಪ್ರಾಧಿಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 2017 ತಗೊಂಡು ಕೇಂದ್ರದ ಸಹಭಾಗಿತ್ವದಲ್ಲಿ ಆ ಪ್ರಾಧಿಕಾರ ನಡೀಬೇಕು. ಕೇಂದ್ರದವರು ಅದಕ್ಕೆ ಅನುಮತಿನೇ ಕೊಡಲಿಲ್ಲ. ನನಗೆ ಭೇಟಿಗೆ ಇದ್ದವರಿಗೆ 5 ವರ್ಷದಿಂದ ಹಾಗೆ ಭೇಟಿಗೆ ಅದನ್ನ 100% ಅನುಷ್ಠಾನ ಮಾಡಬೇಕು. ನಾವು ಪ್ರವಾಸೋದ್ಯಮ ಮತ್ತೆ ಐಟಿ ಸೆಕ್ಟರ್ ಮೈಸೂರಲ್ಲಿ ಲಾರ್ಜೆಸ್ಟ್ ಐಟಿ ಟ್ರೈನಿಂಗ್ ಸೆಂಟರ್ ಇರುವಂತದ್ದು ಇನ್ಫೋಸಿಸ್ ನೋಡು. ಏಕಕಾಲಕ್ಕೆ 6,000-7,000 ಜನರಿಗೆ ಟ್ರೈನಿಂಗ್ ಕೊಡುವಂತ ಒಂದು ಟ್ರೈನಿಂಗ್ ಸೆಂಟರ್ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಒಂದೇ ಸರಿ ಟ್ರೈನಿಂಗ್ ಕೊಡುವಂತ ಕೇಂದ್ರ ಮೈಸೂರಲ್ಲಿ. ಐಟಿ ಕಂಪನಿಗಳು ಬೆಂಗಳೂರು ಏನಿದ್ದಾರೆ ಅವರ ಮೈಸೂರಿಗೆ ಕರೆತರುವಂತದಕ್ಕೆ ಒಂದು ಪಾಲಿಸಿ ಆಗಿದೆ. ಆ ಪಾಲಿಸಿ ಮಾಡುವಂತದಕ್ಕೆ ರಾಜ್ಯ ಸರ್ಕಾರದ ಸಂಪೂರ್ಣ ಸಹಕಾರ ಅಗತ್ಯ. ನಾನು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಮುಂಚೆ ಚಂದ್ರಶೇಖರ್ ಸಾಹೇಬರಿಗೆ ಹೇಳಿದ್ದೀನಿ, ಅವ್ರ ಚರ್ಚೆಯನ್ನು ಮಾಡಿದ್ದೀನಿ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ತೋರಿಸಿದ್ದೀನಿ, ಸಿಎಂಗೂ ತೋರಿಸಿದ್ದೀನಿ. ಇದು ಒಳ್ಳೆ ಬೆಳವಣಿಗೆ. ಇಷ್ಟನ್ನು ಮಾಡುವಂತದಕ್ಕೆ ಅವಕಾಶಗಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ವಹಿಸಿ ಮಾಡುವಂತದ್ದು ಆಗಬೇಕು. ಅದಕ್ಕೆಲ್ಲ ಸಂಪೂರ್ಣವಾದ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟ ನಂತರ ಇದನ್ನ ಪ್ರಣಾಳಿಕೆಯನ್ನು ಹೊರಗಡೆ ಇದ್ದೀನಿ. ನಾನು ಬಿಜೆಪಿಯವರಿಗೆ ಕೇಳ್ತೀನಿ, ದಯಮಾಡಿ ನಿಮ್ಮ ದೃಷ್ಟಿಕೋನ ಏನು? ಯತೀಂದ್ರ ಸಾಹೇಬರು ಬಹಳ ಚೆನ್ನಾಗಿ ಹೇಳೋದು. ಅವರ ದೃಷ್ಟಿಕೋನ ಬರೀ ಭಾವನಾತ್ಮಕ ವಿಚಾರ, ಧಾರ್ಮಿಕ ವಿಚಾರ, ಜಾತಿ ವಿಚಾರ ಇಷ್ಟೇ. ಅದರ ನಡುವೆ ಕಂದಕ ಸೃಷ್ಟಿ ಮಾಡಿ ನಮಗೂ ನಿಮಗೂ ಹೊಡೆದಾಡ ಬಿಟ್ಟು ಅದರ ಮೂಲಕ ಮತವನ್ನ ಯಾಚನೆ ಮಾಡುವುದು. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು, ಕಾಂಗ್ರೆಸ್ ಪಕ್ಷದ ಬದ್ಧತೆಗಳು ನೀವು 1% ಕೂಡ ಬಿಜೆಪಿಯವರಿಗೆ ಸರಿಸಮಾನವಾಗಿರಲ್ಲ. ಜನರು ನಾನು ಕೇಳ್ತಾರೆ, ನಿಮಗೆ ವೋಟ್ ಹಾಕಪ್ಪ ಕೊಡಬೇಕು, ನೀನು ಸುಮ್ಮನೆ ಬರೀ MP ಆಗಿ ಬಂದು ಪ್ರೋಟೋಕಾಲ್ಗೋಸ್ಕರ ಇರುವಂತ ವ್ಯಕ್ತಿ ಆದ್ರೆ ವೋಟ್ ಯಾಕೆ ಕೊಡಬೇಕು? ಕಳೆದ 10 ವರ್ಷಗಳಿಂದ ನಾವು ಹಿಂದಿನ ಪ್ರತಾಪ್ ಸಿಂಹ ಅವ್ರನ್ನ ನೋಡಿದ್ವಿ. ಬರೀ ಮಾಧ್ಯಮದ ಮುಂದೆ ಬಂದು ಅವರಿಂದ ಬೈದು ಹೋಗುವಂಥದ್ದು ಬಿಟ್ಟರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅನೇಕ ಸಂದರ್ಭಗಳಲ್ಲಿ ನಾವು ಹೇಳಿದ್ದೇವೆ, ನಮ್ಮ ನಿರೀಕ್ಷೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಈ ಪ್ರಾಂತ್ಯಕ್ಕೆ ಆಗಬೇಕಾಗಿರುವಂಥ ಅನೇಕ ಕಾರ್ಯಕ್ರಮಗಳನ್ನ ಚುನಾವಣಾ ಸಂದರ್ಭದಲ್ಲಿ ಮತಯಾಚನೆ ಮಾಡುವಂಥದ್ದು ನಾವೆಲ್ಲರೂ ಮಾಡಿದ್ರೂ ಕೂಡ ಪ್ರತಿನಿಧಿಯಾಗಿ ಆಯ್ಕೆ ಆದ ಮೇಲೆ ಯಾರೇ ಕೆಲಸ ಮಾಡಿದ್ರೂ ಕೂಡ ರಾಜ್ಯದ ಉದ್ದಕ್ಕೂ ಆಗುವಂಥ ಕೆಲಸಗಳು ನಾನೇ ಮಾಡಿದೆ ಅಂತ ಹೇಳುವಂತಹ ಒಂದು ಶೈಲಿಯಲ್ಲಿ ಕಳೆದ 10 ವರ್ಷ ಮೈಸೂರಿಗೆ ನಷ್ಟ ಆಗಿರುವಂಥದ್ದು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಮೈಸೂರು ಕೊಡಗು ಪ್ರವಾಸೋದ್ಯಮ, ಪಾರಂಪರಿಕ ಕಟ್ಟಡಗಳು, ನಮ್ಮದೇ ಆದಂತಹ ಒಂದು ಇತಿಹಾಸ, ಇದನ್ನು ಕಾಪಾಡ್ಕೋಬೇಕಾಗಿರುವಂಥದ್ದು, ಹೊಸ ಪೀಳಿಗೆಗೆ ಇದರ ಜವಾಬ್ದಾರಿಯನ್ನು ಕೊಡಬೇಕಾಗಿರುವಂಥದ್ದು. ನಾನು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಪಕ್ಷ ಅವರನ್ನು ಅಭ್ಯರ್ಥಿ ಮಾಡಿದ ಮೇಲೆ ಚುನಾವಣೆ ಮತಯಾಚನೆ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಶ್ರಮಪಟ್ಟರೂ ಕೂಡ ಈ ಭಾಗದ ಮತದಾರರಿಗೆ ಯಾವ ರೀತಿಯ ಅಭಿವೃದ್ಧಿ ನಾನು ಮಾಡುವಂತಹ ಚಿಂತನೆ ಇದೆ ಅನ್ನೋದನ್ನು ನಮ್ಮ ಅಭ್ಯರ್ಥಿಗಳು ಅವರಲ್ಲಿ ಇರುವಂತಹ ಆ ಒಂದು ದೂರದೃಷ್ಟಿಯ ಒಂದು ಕನಸಿನ ಪ್ರಣಾಳಿಕೆ ಇವತ್ತು ಬಿಡುಗಡೆ ಮಾಡಿದೆ. ಮೊಟ್ಟ ಮೊದಲಾಗಿ ನಾನು ನಮ್ಮ ಅಭ್ಯರ್ಥಿ ಮಾಡಿರುವಂಥ ಈ ಪ್ರಣಾಳಿಕೆಗೆ ಕಾಂಗ್ರೆಸ್ ಪಕ್ಷ ಇದನ್ನು ಪರಿಪೂರ್ಣವಾಗಿ ಬೆಂಬಲಿಸುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.